ಹಾಯ್ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆ ಅಂದರೆ 23ನೇ ತಾರೀಕಿಂದು ಇಲ್ಲೇನಪ್ಪ ಆಗುತ್ತೆ ಅಂದರೆ ವಿದ್ಯಾ ಔಷಧಿಗೋಸ್ಕರ ಗೂಡು ಅದು ರಾಕ್ಷಸ ದುಂಬಿರೋ ಗೂಡು ಕಾಣಿಸುತ್ತಲ್ವ. ಅವಾಗ ವಿದ್ಯೆ ಏನು ಮಾಡ್ತಾಳೆ, ಅದರೊಳಗಡೆ ಹೆಂಗಿರೋ ದುಂಬಿಗಳಿರುತ್ತೆ ಅದನ್ನು ಮೊದಲು ಕಳಿಸ್ಬಿಟ್ಟು ಅದನ್ನು ಓಡಿಸ್ಬಿಟ್ಟು ಆಮೇಲೆ ಅದರಲ್ಲಿರೋದು ಔಷಧಿ ತೊಗೋಬೇಕು. ಅವಾಗ ವಿದ್ಯೆ ಏನು ಮಾಡ್ತಾಳೆ, ಕೆಳಗಡೆ ಒಂದು ಪೇಪರ್ ಹಾಸಿರ್ತಾಳೆ, ದೊಡ್ಡದೊಂದು ಪೇಪರ್ ಹಾಸಿರ್ತಾಳೆ. ಹಾಸ್ಬಿಟ್ಟು ಈ ದುಂಬಿ ಇದಕ್ಕೆ ಹೊಡಿತಾಳೆ, ಕೋಲಲ್ಲಿ ತಗಲಿಸ್ತಾಳೆ. ಅವಾಗ ಏನಾಗುತ್ತೆ, ಅದು ಒಳಗಡೆ ಇರೋ ದುಂಬಿಗಳೆಲ್ಲ ಹೊರಗಡೆ ಬರುತ್ತೆ. ಹೊರಗಡೆ ಬಂದ್ಬಿಟ್ಟು ಎಲ್ಲ ಪೇಪರ್ ಮೇಲೆ ಕೂತ್ಕೊಳ್ಳುತ್ತೆ. ಎಲ್ಲ ಪೇಪರ್ ಮೇಲೆ ಎಲ್ಲ ಗೂಡಿಂದ ಪೇಪರ್ ಮೇಲೆ ಕೂತ್ಕೊಂಡಾಗ ದುಂಬಿಗಳೆಲ್ಲ ಬಂದು ವಿದ್ಯಾ ದುಂಬಿ ಕೂತಿರೋ ಪೇಪರ್ಗೆ ಬೆಂಕಿ ಹಚ್ಬಿಡ್ತಾಳೆ. ಅವಾಗ ಎಲ್ಲ ದುಂಬಿಗಳನ್ನು ಎಲ್ಲ ಗೂಡಿಂದನೂ ಬಂದು ಆ ಪೇಪರ್ ಮೇಲೆ ಕೂತ್ಕೊಂತಾವೆ ದುಂಬಿಗಳು. ಅವಾಗ ವಿದ್ಯೆ ಏನು ಮಾಡ್ತಾಳೆ, ಬೆಂಕಿ ಇಟ್ಬಿಡ್ತಾಳೆ. ಎಲ್ಲ ದುಂಬಿಗಳು ಬೆಂಕಿಗೆ ಸಿಕ್ಬಿಡುತ್ತೆ. ಆಮೇಲೆ ಸರಿ ಅಂದ್ಬಿಟ್ಟು ಆ ಗೂಡಲ್ಲೆಲ್ಲ ದುಂಬಿಗಳೆಲ್ಲ ಕಾಲಿದ್ಮೇಲೆ ಬರೀ ಗೂಡು ಇರುತ್ತಲ್ಲ, ಅವಾಗ ವಿದ್ಯೆ ಆ ಗೂಡು ಅವಳಿಗೆ ಎಟ್ಕಾಕಿಲ್ಲ, ಮೇಲೆ ಇರ್ತೈತಲ್ವ, ಅದನ್ನ ಹೆಂಗೆ ಇಟ್ಸ್ಕೋಬೇಕು ಅಂತ ಗೊತ್ತಾಗ್ದಲೆ ಕಲ್ಲು ತಗೊಂಡು ಗೂಡು ಹೊಡಿತಾಳೆ. ಒಂದು ಗೂಡು ಬೀಳ್ತವೆ. ಆಮೇಲೆ ಇನ್ನೂ 2 ಗೂಡು ಕಲ್ಲು ಹೊಡಿತಾಳೆ, ಅವು ಕೆಳಕ್ಕೆ ಬೀಳ್ತವೆ. ಕೆಳಕ್ಕೆ ಬೀಳಿದ ತಕ್ಷಣ ಇನ್ನೊಂದು ಗೂಡು ಹೊಡಿತಾಳೆ. ಅವಾಗ ಅದೇನಾಗುತ್ತೆ, ಬೀಳಲ್ಲ. ಅಯ್ಯೋ ಶಿವನೇ, ಇದು ಯಾಕಪ್ಪ ಬೀಳ್ತಾನೆ ಅಲ್ವಲ್ಲ, ಏಟ್ ಕಿತ್ತ ಹೊಡೆದ್ರು ಕೆಳಕ್ಕೆ ಬೀಳ್ತಾ ಇಲ್ವಲ್ಲ ಇದು ಅಂತ ಅಂದ್ಬಿಟ್ಟು ಏನು ಮಾಡ್ತಾಳೆ, ಇನ್ನೊಂದು ಸತಿ ಕಲ್ಲು ಹೊಡಿತಾಳೆ, ಬೀಳಲ್ಲ. ಅಯ್ಯೋ ಆಯಿತು, ಇವಾಗ ಇದನ್ನ ನೋಡ್ಕೊ ಕೂತ್ಕೊಂಡ್ರೆ ಒತ್ತಾಯ್ತೈತೆ, ಬೇರ್ನ ಹೋಗಿ ಔಷಧಿ ಕೊಡಬೇಕು, ನಮ್ಮ ಮಾವಯ್ಯನ ಎಲ್ಲರನ್ನೂ ಊರವ್ರನ್ನೆಲ್ಲರೂ ಒಳ್ಳೇದಾಗಬೇಕು, ಎಲ್ಲರೂ ಬದುಕಿಸ್ಬೇಕು, ಮೊದಲು ಔಷಧಿ ತಗೋಬೇಕು, ಇಷ್ಟು ಸಾಕಾಯ್ತೈತೆ ಅನಿಸ್ತೈತೆ, ಇಷ್ಟು ಹೋಗೋಣ ಮೊದಲು ಅಂತ ಹೇಳ್ಬಿಟ್ಟು ವಿದ್ಯೆ ಏನು ಮಾಡ್ತಾಳೆ, ಅಷ್ಟು ಅಷ್ಟು ಗೂಡಲ್ಲಿರೋದು ಹೊಡೆದ್ಬಿಟ್ಟು ಔಷಧಿನ ಸಿಗುತ್ತೆ, ಬೀಜಗಳದ್ದು ಹೇಳ್ತಾರಲ್ಲ ಸಾಧುಗಳು, ಅದು ಸಿಗುತ್ತೆ. ಸಿಕ್ಕಿದ ತಕ್ಷಣ ನೋಡ್ತಾಳೆ. ನೋಡ್ಬಿಟ್ಟು ಇದೆಯಾ ಆ ಸಾಧುಗಳು ಹೇಳಿದ ಔಷಧಿ ಇದೆಯಾ, ಮೊದಲು ಇದನ್ನು ಹೋಗ್ಬಿಡೋಣ, ಮೊದಲು ನಮ್ಮ ಗೌಡ್ರೆಲ್ಲವ್ರೆ ಅಂತ ನೋಡೋಣ, ನಮ್ಮ ಗೌಡ್ರನ್ನ ಹುಡುಕ್ಬಿಟ್ಟು ನಮ್ಮ ಗೌಡ್ರ ಜೊತೆ ಇಬ್ಬರೂ ಫಸ್ಟ್ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು ಅದನ್ನೆಲ್ಲ ಬ್ಯಾಗಿಗೆ ಕತ್ತಾಳೆ. ಪಾಪ ವಿದ್ಯಾ ಕಷ್ಟಪಟ್ಟು ಕಾಲು ಬೇರೆ ಆಗಲ್ಲ, ಕಾಲು ನೋವಲ್ಲಿ ಕೋಲ್ ಹಿಡ್ಕೊಂಡು ಪಾಪ ಹುಡುಕಿ ಎಲ್ಲ ತಗೊಂಡು ಬ್ಯಾಗಿಗೆ ಕಂಡು, ಗೌಡ್ರೆ ಎಲ್ಲಿದ್ದೀರಾ, ಗೌಡ್ರೆ ಎಲ್ಲಿದ್ದೀರಾ, ನಾನು ಕೂಗು ಕೇಳಿಸ್ತಾ ಇದ್ದತ್ತ ನಿಮಗೆ, ಗೌಡ್ರೆ ಎಲ್ಲಿದ್ದೀರಾ ಗೌಡ್ರೆ, ಎತ್ತಗೊಂಟೋಗ್ಬಿಟ್ರಪ್ಪ ಶಿವನೇ ಇವರು, ಇಂದು ಕುಟ್ಟೇನೆ ಬತ್ತೀನಿ ನಡಿ ಅಂದರು, ಎತ್ತಗೊಟ್ಟೋದ್ರು, ದಾರಿ ಬೇರೆ ತೆಪ್ಪೋಯ್ತು ಏನೋ, ಎಲ್ಲೋದ್ರು, ಗೌಡ್ರೆ ಎಲ್ಲಿದ್ದೀರಾ ಗೌಡ್ರೆ ಗೌಡ್ರೆ ಅಂತ ಅಂದ್ಬಿಟ್ಟು ಪಾಪ ವಿದ್ಯಾ ಬದ್ರಂಗೆ ಕೂಕೋತಾ ಇರ್ತಾಳೆ. ಈ ಕಡೆ ಸುಭಾಷ ಏನು ಮಾಡ್ತಾನೆ, ಅಯ್ಯೋ ಹುಡುಕಿ ಸಾಕಾಗೋಯ್ತು, ಇನ್ನೆಲ್ಲಪ್ಪ ಈ ಅರಣ್ಯದಾಗ ಹುಡ್ಕೋದು, ನಾನು ಹೊಸಿ ರೆಸ್ಟ್ ಮಾಡೋಣ ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ರೆಸ್ಟ್ ಮಾಡೋಣ ಅಂತ ಚಳಿ ಬೇರೆ ಆಯ್ತದೆ ಅಂತ ಮಲಗಿರ್ತಾನೆ, ನಿದ್ದೆ ಮಾಡಿಬಿಟ್ಟಿರ್ತಾನೆ. ನೋಡಿದ್ರೆ ಬೆಳಕಾಗ್ಬಿಟ್ಟಿರ್ತದೆ. ಅವಾಗ ಎತ್ಕೊಂಡ್ಬಿಟ್ಟು ನೋಡ್ತಾನೆ, ಇದೇನಪ್ಪ ಅಲ್ಲೇ ಬೆಳಕರಿದ್ ಬಿಟ್ಟದೆ, ಓ ನಿದ್ದೆ ಮಾಡಿಬಿಟ್ಟಿವ್ನಿ, ಈಗಾದರೂ ಹೊಸಿ ಪ್ರಯತ್ನ ಪಡಬೇಕು, ನಾನು ಮೊದಲು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸರಿ ಈಗ ಹುಡ್ಕೋಣ ಅಂತ ಹೇಳ್ಬಿಟ್ಟು ಒಂದು ಕೋಲ್ ಕೈಲಿ ಹಿಡ್ಕೊಂಡು ಹುಡ್ಕ ಬರ್ತಾ ಇರ್ತಾನೆ. ಎಲ್ಲಿ ಹುಡ್ಕೋದಪ್ಪ, ಎಲ್ಲಿ ಸಿಗ್ತದೋ ಯೋನೋ ಅಂತ ಹುಡುಕ್ತಿರ್ತಾನೆ. ಅಷ್ಟರಲ್ಲಿ ವಿದ್ಯಾ, ಗೌಡ್ರೆ ನನ್ನ ದನಿ ಕೇಳ್ತಾ ಇದ್ದತೆ, ಎಲ್ಲಿದ್ದೀರಾ ಗೌಡ್ರೆ, ಬಿರ್ನ ಬನ್ನಿ, ಎಲ್ಲಿದ್ದೀರಾ ಕೂಗ್ಕೊತಾ ಇದ್ದೀನಿ, ಗೌಡ್ರೆ ಎಲ್ಲಿದ್ದೀರಾ ಅಂತ ಕೂಗ್ಕೊತಾನೆ ಇರ್ತಾಳೆ. ಆದರೆ ಭದ್ರಂಗೆ ಕೇಳ್ಸೋಕ್ಕಿಲ್ಲ. ಭದ್ರನೂ ಹುಡುಕ್ತಿರ್ತಾನೆ, ಎಲ್ಲೋದ್ಲಪ್ಪ ಇವಳು, ಎಲ್ಲೂ ಕಾಣ್ತಾ ಇಲ್ಲ, ಎಲ್ಲೋದ್ಲಪ್ಪ, ಎಷ್ಟು ದೊಡ್ಡ ಕಾಡಲ್ವ, ಹುಡುಕ್ತಾ ಇರ್ತಾರೆ ಪಾಪ, ಅವ್ರಿಗೊಬ್ರಿಗೊಬ್ರು ಸಿಗಬೇಕಲ್ವ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಭದ್ರನೂ ಹುಡುಕ್ತಿರ್ತಾರೆ, ಇದ್ಯಾ ಅಂತ ಅವರು ಹುಡುಕ್ತಿರ್ತಾರೆ. ವಿದ್ಯೆ ಭದ್ರಂಗೆ ಸಿಗಲ್ಲ, ಭದ್ರ ವಿದ್ಯಂಗೆ ಸಿಗಲ್ಲ. ಇಬ್ಬರು ಪಾಪ ಹುಡ್ಕಾಡ್ತಿರ್ತಾರೆ. ಪಾಪ ಇವಳು ಕಾಲು ಆಗ್ದಲ್ಲೇ ಕಾಲು ಎಳ್ಕೊಂಡು ಪಾಪ ಹುಡುಕ್ತಾನೆ ಇರ್ತಾಳೆ, ಭದ್ರ ಸಿಗಲ್ಲ. ಆಮೇಲೆ ಒಂದು ದಾರಿ ಸಿಗುತ್ತೆ. ದಾರಿ ಹತ್ರ ಬಂದ್ಬಿಟ್ಟು, ಗೌಡ್ರೆ ಎಲ್ಲಿದ್ದೀರಾ, ನಾನು ಊರಿಗೆ ಹೋಗೋ ದಾರಿ ಬಂದ್ಬಿಟ್ಟಿವ್ನಿ, ಬಿರ್ನೆ ಬನ್ನಿ, ನಾನು ಔಷಧಿ ಸಿಕ್ಕದೆ, ಹೋಗೋಣ ಬೇಗ, ಮಾವಯ್ಯಂಗೆ ಅಟ್ಟಿಯವ್ರು ಎಲ್ರಿಗೂ ಕೊಡೋಣ, ಊರಿನವ್ರು ಎಲ್ರಿಗೂ ಕೊಡೋಣ, ಬೇಗ ಬನ್ನಿ ಒತ್ತಾಯ್ತದೆ ಹೋಗೋಣ, ನಾನು ಸಿಕ್ಕದೆ ಔಷಧಿ ಎದಕ್ಕಂದು ಬನ್ನಿ ಗೌಡ್ರೆ, ಮತ್ತೆ ಸಿಕ್ಕದೆ, ಗೌಡ್ರೆ ಎಲ್ಲಿದ್ದೀರಾ ಬನ್ನಿ ಗೌಡ್ರೆ, ನನ್ನ ದನಿ ಕೇಳ್ತಾ ಇದ್ದತೆ, ಹೋದ್ರಪ್ಪ ಶಿವನೇ ಇವರು, ಅನ್ನಕ್ಕಿಲ್ಲ ಎಲ್ಲವ್ರೆ ಅಂತ ಗೊತ್ತಿಲ್ವಲ್ಲಪ್ಪ ಗೌಡ್ರೆ ಅಂತ ಕೂಕತ್ತಿರ್ತಾಳೆ. ಸುಭಾಷ ಕೇಳಿಸ್ಕೊಬಿಡ್ತಾನೆ, ಇದೇನಿದು 3 ಅಡಿ ದನಿ ಇದ್ದಂಗೆ ಅದೆಲ್ಲ ಇದು ಅಂತ ಮುಂದೆ ಬಂದು ನೋಡ್ತಾನೆ. ಇವಳು ಮದ್ದು ಸಿಕ್ಕದೆ ಬನ್ನಿ ಗೌಡ್ರೆ ಅಂತ ಕರಿತಿರ್ತಾಳೆಲ್ಲ ಕೇಳಿಸ್ಕೊಬಿಡ್ತಾನೆ. ಓಹೋ ಮದ್ದು ಇವಳು ಸಿಕ್ತೆ, ಇವಳು ಸಾಮಾನ್ಯದವಳಲ್ಲ ಇವಳು, ಈಗ ಏನಾರು ಇವಳು ಮದ್ದು ಹೋಗ್ಬಿಟ್ರೆ ಎಲ್ಲರ ದೃಷ್ಟಿಲೂ ಇವಳು ಒಳ್ಳೆಯವಳಾಗೈತಾಳೆ, ಅಟ್ಟಿಯಿಂದ ಆಚೆ ಇರೋಳು ಅಟ್ಟಿ ಒಳಗೆ ಬಂದ್ಬಿಡ್ತಾಳೆ, ಇನ್ನೇಳಾರ ಇವಳು ಅಟ್ಟಿ ಒಳಗೆ ಬಂದ್ಬಿಟ್ರೆ ನಾವ್ಯಾರು ಇರೋಂಗಿಲ್ಲ, ಇಲ್ಲ ಈ ಆಕಾಶ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು, ಈ ಮದ್ದನ್ನ ನಾನೇ ಹೋಗ್ಬೇಕು, ಇವಳನ್ನ ಇಲ್ಲೇ ಉಳಿಸ್ಬೇಕು, ಇವಳನ್ನ ಇಲ್ಲೇ ಇರಬೇಕು, ಇವಳು ಯಾವುದೇ ಕಾರಣಕ್ಕೂ ಆ ಕಡೆಗೆ ಬರ್ಕೂಡ್ದು, ಊರೊಳಗೆ ಇವಳು ಇಲ್ಲೇ ಇರಬೇಕು, ಹಂಗೇನಾರು ನಾನು ಮಾಡಬೇಕಲ್ಲ, ಏನು ಮಾಡೋದು, ಈ ಮದ್ದು ನಾನೇ ಹೋಗ್ಬೇಕು, ಈಗೇನಾರು ಈ ಮದ್ದು ನಾನೇ ಕೊಟ್ಬಿಟ್ರೆ ಎಲ್ಲರೂ ದೃಷ್ಟಿಲೂ ನಾನು ಒಳ್ಳೆಯವನಾಗೋಯ್ತೀನಿ, ಅವಾಗ ಮನೆಯಿಂದ ಆಚೆ ಕಟ್ಟಿರೋ ನಾನು ದೊಡ್ಡಪ್ಪ ನನ್ನನ್ನು ಮನೆ ಒಳಗಡೆ ಸೇರಿಸ್ಕೊತಾನೆ ಶಿವರಾಮೇಗೌಡ, ಇದನ್ನು ಹೋಗಿ ನಾನು ಎಲ್ಲರ ಕಣ್ಣಲ್ಲೂ ಒಳ್ಳೆಯವನಾಗಬೇಕು ಅಂತ ಹೇಳ್ಬಿಟ್ಟು ಸುಭಾಷ ಅನ್ಕೊಂತಿರ್ತಾನೆ. ಇವಳು ಕೂಗತಾನೆ ಇರ್ತಾಳೆ ವಿದ್ಯಾ, ಗೌಡ್ರೆ ಎಲ್ಲಿದ್ದೀರಾ ಬನ್ನಿ ಗೌಡ್ರೆ, ಮದ್ದು ಸಿಕ್ಕದೆ ಹೋಗೋಣ, ಬಿರ್ನ ಮಾವ
ಹಿಂಗೆ ಕೊಡಬೇಕು, ಎಲ್ಲರಿಗೂ ಅಟ್ಟಿಯವ್ರಿಗೆ ಎಲ್ರಿಗೂ ಕೊಡಬೇಕು, ಬನ್ನಿಗೌಡ್ರೆ ಊರವ್ರಿಗೆಲ್ರಿಗೂ ಕೊಡಬೇಕು, ಬನ್ನಿಗೌಡ್ರೆ ನಂತ ಮದ್ದದೇ ಬನ್ನಿ, ಹೋಗೋಣ ಬನ್ನಿ ಅಂತ ಅಂದ್ಬಿಟ್ಟು ಕೂಕತ್ತಿರ್ತಾಳೆ. ಇದನ್ನು ಕೇಳಿಸ್ಕೊಂಡು ಹಿಂದೆನೇ ಬರ್ತಾನೆ ಪಾಪ. ಆದರೂ ಅವಳಿಗೆ ಹಿಂದೆ ಯಾರೋ ಬಂದಂಗೆ ಆಯ್ತದೆ, ಒಂದು ಸತಿ ತಿರ್ಗಿ ನೋಡ್ತಾಳೆ, ಅಷ್ಟರಲ್ಲಿ ಇವನು ಹೋಗಿ ಔಸ್ಕೊಂಬಿಡ್ತಾನೆ. ಆಮೇಲೆ ಸರಿ ಅಂದ್ಬಿಟ್ಟು ತಿರ್ಗಾ ಗೌಡ್ರೆ ಎಲ್ಲಿದ್ದೀರಾ ಬನ್ನಿ ಅಂತ ಕಿರ್ಚ್ಕೊತಿರ್ತಾಳೆ. ಅವಾಗ ಏನು ಮಾಡ್ತಾನೆ, ಹಿಂದೆಯಿಂದ ಕೋಲ್ ತಗೊಬಂದು ತಲೆ ಮೇಲೆ ಹೊಡೆದ್ಬಿಡ್ತಾನೆ ಪಾಪ. ಆದರೆ ಅವಳು ಯಾರು ಹೊಡೆದವ್ರು ಅಂತ ತಿರುಗಿ ನೋಡೋಕ್ಕೂ ಬಿಡ್ತಾ ಇಲ್ಲ. ಇವನು ಅವಳು ಹಿಂದಿಂದೇನೆ ಸುತ್ತಾನೆ, ಅವಳಿಗೆ ನನ್ನ ಮುಖ ಕಾಣಬಾರ್ದು ಅಂದ್ಬಿಟ್ಟು ಹಿಂದಿಂದೇ ಸುತ್ತಿರ್ತಾನೆ. ತಲೆ ಮೇಲೆ ಜೋರಾಗಿ ಎಟ್ಟು ಬಿದ್ದುಬಿಡ್ತಲ್ಲ ಪಾಪ. ಪೆಟ್ಟು ಬಿದ್ದಿದ ತಕ್ಷಣ ವಿದ್ಯೆ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ ಪಾಪ. ಕೆಳಗಡೆ ಬಿದ್ದೋಗಿದ ತಕ್ಷಣ ಎಲ್ಲರ ದೃಷ್ಟಿಲೂ ನೀನು ಒಳ್ಳೆಯವಳಾಗಬೇಕಾ, ನೀನೇ ನಾನು ಹಟ್ಟಿ ಒಳಗೆ ಬಂದುಬಿಟ್ರೆ ನಾನು ಶಾಶ್ವತವಾಗಿ ಹಟ್ಟಿಯಿಂದ ಆಚೆನೇ ಇರಬೇಕಾಯ್ತೈತೆ, ಯಾವುದೇ ಕಾರಣಕ್ಕೂ ನೀನು ಈ ಜಾಗ ಬಿಟ್ಟು ಬರಬಾರ್ದು, ಹಾಗೆ ಮಾಡಿದ್ದೀನಿ ನೋಡಿ ಈಗ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಪಾಪ. ಅವಳ ಬ್ಯಾಗಲ್ಲಿ ಕಷ್ಟಪಟ್ಟು ಆ ಹುಳಗಳು ನೋಡಿಸಿ ವಿದ್ಯೆ ತುಂಬ ಕಷ್ಟಪಟ್ಟು ಅವರು ಏನೇ ತೊಂದರೆ ಆದರೂ ಅದನ್ನು ಲೆಕ್ಕಕ್ಕೆ ಇಕ್ತಲೆ ಅದು ಔಷಧಿನ ಪಾಪ ಕಷ್ಟಪಟ್ಟು ತೊಗೊಂಡಿರ್ತಾಳೆ. ಅದನ್ನು ಇವನು ಬ್ಯಾಗಲ್ಲಿರೋದನ್ನ ತೊಗೊಂಬಿಟ್ಟು ಇದೇ ಇರಬೇಕಾ ಔಷಧಿ, ಇದನ್ನು ತಕ್ಕೋ ಹೋಗಿ ಕೊಟ್ಬಿಟ್ಟು ಎಲ್ಲರನ್ನೂ ಪ್ರಾಣಕ್ಕೆ ಒಳ್ಳೇದಾಯ್ತೈತೆ, ಮತ್ತು ಎಲ್ಲರ ದೃಷ್ಟಿಲೂ ನಾನು ಒಳ್ಳೆಯವನಾಯ್ತೀನಿ, ಸುಭಾಸನೇ ಒಳ್ಳೆಯವನಾಯ್ತಾನೆ, ಶಿವರಾಮೇಗೌಡ ನನ್ನ ಒಪ್ಕೊಂಡು ಮನೆಗೆ ಸೇರಿಸ್ಕೊಳ್ಳೇಬೇಕು, ಇದೇ ದಾರಿ ಇರೋದು ಇವಾಗ ನನಗೆ, ಇದನ್ನು ತಕ್ಕ ಹೋಗಿ ನಾನೇ ಕಷ್ಟಪಟ್ಟು ತಂದೆ ಅಂತ ಎಲ್ಲರ ದೃಷ್ಟಿಲೂ ನಾನು ಒಳ್ಳೆಯವನಾಯ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲನೂ ಇವನೇ ಒಳ್ಳೆಯವನಾಗಬೇಕು ಅಂತ ಪಾಪ ಬ್ಯಾಗಲ್ಲಿರೋದನ್ನೆಲ್ಲ ತಗೊಂಡು ಒಂದು ಖರ್ಚಿಪ್ ಹಾಕೊಂಡು ಬ್ಯಾಗ್ನ ಬಿಸಾಕ್ಬಿಟ್ಟು ಹೊಂಟೋಯ್ತಾನೆ. ಇವಳು ಕೆಳಗಡೆ ಬಿದ್ದೋಗ್ಬಿಟ್ಟಿರ್ತಾಳೆ ಪಾಪ. ಇವ್ರು ಭದ್ರ ಏನು ಮಾಡ್ತಾರೆ, ವಿದ್ಯಾ ಎಲ್ಲಿದೆಯಾ ವಿದ್ಯಾ, ನಾನು ಕೇಳಿಸ್ತಾ ಇದ್ದದೆ ನಾನು ಮಾತಾಡೋದು, ವಿದ್ಯಾ ಅಂತ ಪಾಪ ಭದ್ರ ಹುಡ್ಕಾಡ್ತಿರ್ತಾರೆ ವಿದ್ಯೆ ನೋಡಿದ್ರೆ ಇಲ್ಲಿ ಕೆಳಗಡೆ ಬಿದ್ದೋಗ್ಬಿಟ್ಟಿರ್ತಾಳೆ. ಆಮೇಲೆ ಸರಿ ಇಲ್ಲಿ ಕಡೆ ಏನಾಗುತ್ತೆ, ಶಿವರಾಮೇಗೌಡರು ಕಂಡೀಷನ್ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಆವಾಗ ಡಾಕ್ಟ್ರಮ್ಮ ಏನಂತಾರೆ, ಸರ್ ಇದು ಮಂತ್ರಿಗಳದ್ದು ಕಂಡೀಷನ್ ತುಂಬ ಇದಾಗ್ತಾ ಇದೆ ಸರ್, ಮೊದಲು ಇನ್ನೊಂದು ಇಂಜೆಕ್ಷನ್ ಕೊಡೋಣ ಅಂತ ದೊಡ್ಡ ಡಾಕ್ಟ್ರು ಕೇಳ್ತಾರೆ. ದೊಡ್ಡ ಡಾಕ್ಟ್ರು ಬೇಡ, ಇವಾಗ ಆಲ್ರೆಡಿ ತುಂಬ ಇಂಜೆಕ್ಷನ್ ಕೊಟ್ಟಿದ್ದೀವಿ, ಇದನ್ನು ಕೊಡೋದು ಬೇಡ ಅಂತ ಅಂದ್ಬಿಟ್ಟು ದೊಡ್ಡ ಡಾಕ್ಟ್ರು ಹೇಳ್ತಾರೆ. ಇಲ್ಲ ಸರ್, ಇದೊಂದು ಇಂಜೆಕ್ಷನ್ ಕೊಡೋಣ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ನಮಗೆ, ಫಸ್ಟು ಅವ್ರ ಆರೋಗ್ಯ ಮುಖ್ಯ ಅಂತ ನಮಗೆ ತುಂಬಾ ಪ್ರೆಷರ್ ಇದೆ ಸರ್, ಮೊದಲು ಇದೊಂದು ಇಂಜೆಕ್ಷನ್ ಕೊಟ್ಬಿಡೋಣ. ಜೆನ್ನಿ ಇಂಜೆಕ್ಷನ್ ತೊಗೊಂಡು ಬಾ, ಇವಾಗ ಅವ್ರ ಮಗ ಸೊಸೆ ಹೋಗಿದ್ದಾರೆ ಸರ್ ಕಾಡಿಗೆ, ಅವ್ರ ಮೆಡಿಸಿನ್ಸ್ ತಂದೆ ತರ್ತಾರೆ, ಭದ್ರ ಇಬ್ಬರು ಮೆಡಿಸಿನ್ಸ್ ತಂದೆ ತರ್ತಾರೆ ಸರ್, ಅದಕ್ಕೋಸ್ಕರ ಅವ್ರು ಕಷ್ಟಪಟ್ಟು ತರಕ್ಕೆ ಹೋಗಿದ್ದಾರೆ, ಅವ್ರು ಬರೋವರೆಗೂ ಇವ್ರನ್ನ ಸ್ವಲ್ಪ ನಾವು ನೋಡ್ಕೊಳ್ಳೋಣ, ಅವ್ರು ಬಂದಮೇಲೆ ಅವ್ರ ಮೆಡಿಸಿನ್ ತಂದಮೇಲೆ ಅದನ್ನು ಕೊಡೋಣ ಅಂತ ಡಾಕ್ಟ್ರಮ್ಮ ಹೇಳ್ತಾರೆ. ಆವಾಗ ದೊಡ್ಡ ಡಾಕ್ಟ್ರು, ಸರಿ ಡಾಕ್ಟ್ರ್ ಆಯಿತು, ನೀವು ಹೇಳ್ದಂಗೆ ಆಗಲಿ, ಅವ್ರು ಬಂದಮೇಲೆ ಮೆಡಿಸಿನ್ಸ್ ಕೊಡೋಣ, ಇದೊಂದು ಲಾಸ್ಟ್ ಇಂಜೆಕ್ಷನ್ ಕೊಡೋಣ ಅಂತ ದೊಡ್ಡ ಡಾಕ್ಟ್ರು ಹೇಳ್ತಾರೆ. ಸರಿ ಅಂದ್ಬಿಟ್ಟು ಪಾಪ ಇಂಜೆಕ್ಷನ್ ಕೊಡ್ತಾರೆ. ಶಿವರಾಮೇಗೌಡರು ಒತ್ತಾಡ್ತಿರ್ತಾರೆ ಪಾಪ ತುಂಬನೇ. ಆವಾಗ ಸರಿ ಆಚೆ ಕಡೆ ಮೋಹನನು ಮತ್ತು ಅಜ್ಜಿ ಅಂದರೆ ಅಮ್ಮಮ್ಮ ನಿಂತಿರ್ತಾರೆ. ಶಿವರಾಮೇಗೌಡರು ಒದ್ದಾಡೋದು ನೋಡ್ಬಿಟ್ಟು, ಅವ್ವ ಉಲ್ಕೇರವ್ವ, ನಾವೇನಾರು ತೆಪ್ಪು ಮಾಡಿದ್ರೆ ಕ್ಷಮಿಸ್ಬಿಡವ, ಹೊಟ್ಟೆಗೆ ಹಾಕೊಂಡು ಯಾಕವ ಇಂಥ ಶಿಕ್ಷೆ ಕೊಡ್ತಿದ್ಯಾ, ನನ್ನ ಮಗ ಹಿಂಗೆ ಆಯ್ತಿರೋದು ನಮ್ಮ ಕೈಲಿ ನೋಡೋಕ್ಕಾಯ್ತಿಲ್ಲ, ದಯವಿಟ್ಟು ನನ್ನ ಮಗನ ಕಾಪಾಡವ ಉಲ್ಕೇರವ್ವ, ಯಾವ ತೊಂದರೆ ಆಗ್ದಂಗೆ ಕಾಪಾಡವ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಅವಾಗ ಮೋಹನ, ರೀ ನಿಮ್ಗೇನು ಆಗೋಕ್ಕಿಲ್ಲ, ಉಸಿರು ಭದ್ರವಾಗಿ ಇಟ್ಕೊಳ್ಳಿರಿ, ನಿಮ್ಗೇನು ಆಗೋಕ್ಕಿಲ್ಲ, ನಿಮ್ಮ ಮಗ ಸೊಸೆ ಔಷಧಿ ತತ್ತೀವಿ ಅಂತ ಹೇಳ್ಬಿಟ್ಟು ಕಾಡ್ಗೆ ಹೋಗೋರೆ, ಅವ್ರ ಪ್ರಾಣನೂ ಲೆಕ್ಕಿಸ್ದಂಗೆ ನಿಮ್ಗೆ ಔಷಧಿ ತರೋಕ್ಕೋಸ್ಕರ ಇಬ್ಬರು ಕಾಡ್ಗೆ ಹೋಗೋರೆ, ಬಂದೇ ಬರ್ತಾರೆ, ನಿಮ್ಮ ಮಗ ಸೊಸೆ ಬಂದೇ ಬರ್ತಾರೆ ರೀ, ನಿಮ್ಮನ್ನು ಉಳಿಸ್ಕೋತಾರೆ, ಅವ್ರು ಬರೋಗಂಟ ನೀವು ಉಸಿರು ಬಿಗಿಯಾಗಿ ಇಟ್ಕೊಳ್ರಿ ಅಂತಂದ್ಬಿಟ್ಟು ಮೋಹನ ಕೂಡ ಹೇಳ್ತಿರ್ತಾರೆ. ಸರಿ ಅಂದ್ಬಿಟ್ಟು ಈ ಕಡೆ ಬಂದು ಮೋಹನ ಮತ್ತು ಅಮ್ಮಮ್ಮ ಎಲ್ಲ ಮಾತಾಡ್ಕೊಂಡು ಕೊಟ್ಲೆ ಸರ್ ಎಲ್ಲ ನಿಂತಿರ್ತಾರೆ. ದೇವರೇ ನನ್ನ ಮಗನ ಕಾಪಾಡಪ್ಪ, ಎಲ್ಲರನ್ನೂ ಕಾಪಾಡಪ್ಪ ಅಂತ ಅಂದ್ಬಿಟ್ಟು ಇದೇನು ವಿದ್ಯೆ ಬಂದರೆ ಇಷ್ಟೊತ್ತಾರ್ಲು ಬರಲಿ ಅಂತ ಅದೊಂದು ಗಾಬರಿಲಿ ಇರ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಇವನು ಸುಭಾಷ ಏನು ತಾನೇ ಕಷ್ಟಪಟ್ಟು ಔಷಧಿ ತಂದಿರೋ ನನಗೆ ಏನು ಪಲ್ಟಿ ಹೊಡ್ಕೊಂಡು ಬಂದು ಅಜ್ಜಿ ಬೀಳ್ತಾನೆ. ಅವಾಗ ಮುಖ ಎತ್ಬಿಟ್ಟು, ಅಮ್ಮಮ್ಮ ಔಷಧಿ ತಂದಿದ್ದೀನಿ, ಅಮ್ಮಮ್ಮ ಔಷಧಿ ತಂದಿದ್ದೀನಿ, ಬಿರ್ನೇ ದೊಡ್ಡಪ್ಪಂಗೆ ಔಷಧಿ ಕೊಡೋಣ ಬಾ ಅಮ್ಮಮ್ಮ, ಬನ್ನಿ ಅಮ್ಮಮ್ಮ ಔಷಧಿ ತಂದಿದ್ದೀನಿ ಅಂದಾಗ ಅವಾಗ ಅಜ್ಜಿ ಮತ್ತು ಮೋಹನ್ ಇಬ್ಬರು ದೇವ್ರ ಕೈ ಮುಕ್ಕೊಂಡು ನಮಸ್ಕಾರ ಮಾಡ್ಕೊತಾರೆ. ಸರಿ ಅಂದ್ಬಿಟ್ಟು ಒಳಗಡೆ ಹೋಗಿ ಸುಭಾಷ ಡಾಕ್ಟ್ರೇ ನಾನು ಔಷಧಿ ತಂದಿದ್ದೀನಿ ನೋಡಿ, ಇಲ್ಲಿ ಮತ್ತೆ ತಂದಿದ್ದೀನಿ, ತಗೊಳ್ಳಿ ಕೊಡಿ ಬೇಗ, ನಮ್ಮ ದೊಡ್ಡಪ್ಪಂಗೆ ತಗೊಳ್ಳಿ ಕೊಡಿ ಅಂತ ಅಂದ್ಬಿಟ್ಟು ಅಂತಾರೆ ಸುಭಾಷ. ಅವಾಗ ಡಾಕ್ಟ್ರು, ಇಲ್ಲ ಇದು ನೀವು ತಂದಿರೋ ಮೆಡಿಸಿನ್ ಅದೇ ಅಂತ ನಮಗೇನು ಗೊತ್ತು, ಅದಲ್ದಲ್ಲಿ ಇದನ್ನು ಯಾವ ರೀತಿ ಕೊಡಬೇಕು ಅಂತ ನಮಗೆ ಗೊತ್ತಿಲ್ಲ, ಇದನ್ನು ಕೊಡ್ಬೇಕಾದ್ರೆ ಅವರೇ ಬರಬೇಕು, ಸಾಧುಗಳು ಹೇಳಿದ್ರಲ್ಲ ಅವರೇ ಬರಬೇಕು ಅಂತ ಅಂದ್ಬಿಟ್ಟು ಡಾಕ್ಟ್ರಮ್ಮ ಅಂತಾರೆ. ಆಮೇಲೆ ಈ ಕಡೆ ಏನಾಗುತ್ತೆ, ಇವಳು ಚಿತ್ರ, ಅವ್ವ ಸುಭಾಸ ಮತ್ತನ್ಬಿಟ್ಟ ಕಣವ, ಸುಭಾಸ ಮತ್ತನ್ಬಿಟ್ಟ, ನಮ್ಮನ್ನೆಲ್ಲರೂ ಉಳಿಸ್ಕೊತಾನೆ ಸುಭಾಸ ಮತ್ತನ್ಬಿಟ್ಟ ಅಂತ ಚಿತ್ರ ಅಂತಾಳೆ. ಈಶ್ವರಿ ಕೂಡ ನಗ್ತಾಳೆ. ಆಮೇಲೆ ಸರಿ ಅಂದ್ಬಿಟ್ಟು ಅದೇ ಸಮಯಕ್ಕೆ ಸಾಧು ಬರ್ತಾರೆ. ಸಾಧು ಬಂದಿದ ತಕ್ಷಣ ತಗೊಳ್ಳಿ ಗುರುಗಳೇ, ನಾನು ಮತ್ತಂದಿದ್ದೀನಿ, ತಗೊಳ್ಳಿ ಎಲ್ರಿಗೂ ಕೊಡಿ ಅಂತ ಹೇಳ್ಬಿಟ್ಟು ಸುಭಾಷ ಅವ್ರ ಕೈ ಕೊಡ್ತಾನೆ. ಅವರು ಅದನ್ನು ನೋಡ್ಬಿಟ್ಟು, ಶಬಾಷ್ ಕಣಯ್ಯ,
ಇನ್ನು ಗುಣಿಗೇನು ಮೆಚ್ಚಲೇಬೇಕು, ಕಾಡೊಳಗಡೆ ಹೋಗಿ ಮತ್ತೊಂದಿದೆಯಾ ಅಂದಮೇಲೆ ಮೆಚ್ಚಲೇಬೇಕು ಕಣಯ್ಯ ನೀನು ಅಂದಾಗ, ಬಿರ್ನೆ ಕೊಡಿ ಸಾಧುಗಳೇ ಅಂತಂದ್ಬಿಟ್ಟು ಸುಭಾಷ್ ಹೇಳ್ತಾನೆ. ನೀನು ತಂದಿರೋದು ಬರೀ 3 ಜನಕ್ಕೆ ಆಗೋದು, ಎಲ್ರಿಗೂ ಇದು ಆಗೋಕ್ಕಿಲ್ಲ ಅಂತ ಅಂದಿದ ತಕ್ಷಣ ಡಾಕ್ಟರ್ ಅಂತಾರೆ, ನೋಡಿ ಸ್ವಾಮಿ, ಮೊದಲು ಇವ್ರಿಗೆ ಕೊಡಿ, ಮಂತ್ರಿಗಳಿಗೆ ಕೊಡಿ, ಇವರು ಆರೋಗ್ಯದ ಬಗ್ಗೆ ತುಂಬಾ ನಮಗೆ ಫೋನ್ಸ್ ಬರ್ತಾರೆ, ಪ್ರೆಸರ್ ಬರ್ತಾ ಇರೋದೆ, ನಾವು ಆರೋಗ್ಯ ತುಂಬ ಚೆನ್ನಾಗಿ ನೋಡ್ಕೋಬೇಕು, ತುಂಬ ಕ್ರಿಟಿಕಲ್ ಆಗಿದೆ, ಮೊದಲು ಇವ್ರಿಗೆ ಕೊಡಿ ಅಂದಿದ ತಕ್ಷಣ, ಸರಿ ಆಯಿತು 3 ಜನಕ್ಕೆ ಇದು ಕೊಡೋಕ್ಕಾಗೋದು, ಯಾರಿಗೆ ಅಂತ ನೀವು ಯೋಚನೆ ಮಾಡ್ತೀರಿ, ನಾನು ಬೇಗ ಇದನ್ನು ತಗೊಂಡು ತಯಾರಿ ಮಾಡ್ಕೊ ಬರ್ತೀನಿ ಅಂತ ಪಾಪ ಸಾಧುಗಳು ಅದು ತಗೊಂಡು ಬಂದು ಅದನ್ನು ಬೀಜನ ಕುಟ್ಟಿ ಅದಕ್ಕೆ ಬೇವಿನ ಸೊಪ್ಪು ಮತ್ತು ಜೇನುತುಪ್ಪ ಎಲ್ಲ ಹಾಕಿ ಅದನ್ನೆಲ್ಲ ಅರೆದು ರಸ ಮಾಡಿ ಪಾಪ ಅವ್ರು ಕಷ್ಟಪಟ್ಟು ಮಾಡ್ತಿರ್ತಾರೆ ಸಾಧುಗಳು. ಆದರೆ ಸಾಧುಗಳಿಗೂ ಗೊತ್ತಿಲ್ಲ ಈ ಸುಭಾಷ ಈ ಥರ ವಿದ್ಯಂಗೆ ಹೊಡೆದ್ಬಿಟ್ಟಿದ್ದು, ಪಾಪ ಅವ್ಳು ಕಷ್ಟಪಟ್ಟು ತಗೊಂಬತ್ತಿದ್ದು ಔಷಧಿ ನೀವು ಕಿತ್ಕೊ ಬಂದವನೆ ಅಂತ ಅಲ್ಲಿ ಯಾರಿಗೂ ಗೊತ್ತಿರಲ್ಲ ಪಾಪ. ಅಲ್ಲಿ ವಿದ್ಯೆನ ಕೆಳಗಡೆ ಬಿದ್ದಿರ್ತೀನಿ ಭದ್ರನೂ ಬಂದಿರಲ್ಲ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಸಾಧುಗಳು ಅದನ್ನು ತೊಗೊಂಡು ಬರ್ತಾರೆ, ಮಾಡ್ತಾ ಇರ್ತಾರೆ. ಈ ಕಡೆ ಇಲ್ಲಿ ಚಿತ್ರ, ವಿನಂತಿ, ಸಾವಿತ್ರಿ, ಈಶ್ವರಿ ನನಗೆ ಬೇಕು ಅಂತಿರ್ತಾರೆ. ಅವಾಗ ಈ ಚಿತ್ರ ಏನಂತಾಳೆ, ಅವ್ವ ಸುಭಾಷ ತಂದಿರೋದು 3 ಜನಕ್ಕಂತ ಆಗೋದು ಕಣವ, ದೊಡ್ಡಪ್ಪನ ಕೊಟ್ಟ ಮೇಲೆ ನಾನಿನ್ನಿಬ್ರು ಕುಡ್ಕೊಬಿಡೋಣ ಕಣವ ಅಂತ ಅಂದ್ಬಿಟ್ಟು ಚಿತ್ರ ಅಂತಾಳೆ. ಅವಾಗ ಸಾವಿತ್ರಿ, ಚಿತ್ರ ಯಾಕೆ ಹಂಗೆ ಅಂತೀಯ, ನಾವು ವಯಸ್ಸಾದವರು, ನಮಗೆ ಕೊಡ್ರೆ ನೀವು ವಯಸ್ಸು ಹುಡುಗಿರು ಬಿಸಿ ರಕ್ತ ನಿಮ್ದು ಹೆಂಗೋ ನಡೀತದೆ ಅಂತ ಅಂದ್ಬಿಟ್ಟು ಸಾವಿತ್ರಿ ಅಂತಾಳೆ. ಅವಾಗ ವಿನಂತಿ, ಸಾವಿತ್ರಿ ನಿನ್ಗೆ ವಯಸ್ಸಾದವಳು ನಿನಗೆ ಬೇಕೇ ನೋಡು, ನನ್ನ ಮಗಳು ಇನ್ನೂ ಮದುವೆ ಇಲ್ಲ, ಮಕ್ಕಳಿಲ್ಲ, ಏನಿಲ್ಲ, ನನ್ನ ಮಗಳು ಸಂತಾಕಿರಲಿ ಅಂತ ಅನ್ನೋದು ಬಿಟ್ಬಿಟ್ಟು ನನಗೆ ಕೊಡು ಅಂತ ಕೇಳ್ತಿದ್ದೀಯ ನೀನು, ಇಲ್ಲ ನಾನು ಕುಡಿಬೇಕು, ನನಗೆ ಕೊಡು, ನಿನ್ಗಾದ್ರೆ ವಯಸ್ಸಾಗೈತೆ ಅಂದಿದ ತಕ್ಷಣ, ಇಲ್ಲ ಕಣೆ ವಿನಂತಿ, ನನಗೆ ಬೇಕು, ನಾನು ಕುಡಿಬೇಕು ಅಂತ ಅಂದ್ಬಿಟ್ಟು ಸಾವಿತ್ರಿ ಅಂತಾರೆ. ಸಾವಿತ್ರಿ ಸುಮ್ಮನೆ ಬಾಯಿ ಮುಚ್ಕೊಂಡು ಮನಿಕೊಂಬಿಟ್ರೆ ಸರೋಯ್ತದೆ, ಇಲ್ಲಾಂದರೆ ನಾನು ಸುಮ್ಕಿರೋಕ್ಕಿಲ್ಲ ಅಷ್ಟೇಯ ಅಂತ ಅಂದ್ಬಿಟ್ಟು ವಿನಂತಿ ಅಂತಾಳೆ. ಅಷ್ಟಲ್ಲಿ ಚಿತ್ರ ಏನಂತಾಳೆ, ವಿನಂತಿ ಸುಮ್ಕಿರೆ, ಯಾಕೆ ಹಂಗೆ ಆಡ್ತಿದ್ಯಾ, ನನ್ನ ತಮ್ಮ ತಂದಿರೋದು ಮದ್ದು ನನಗೂ ನಮ್ಮ ಅವ್ವಂಗೂ, ದೊಡ್ಡಪ್ಪನ ಕೊಟ್ಮೇಲೆ ನನಗೂ ನಮ್ಮ ಅವ್ವಂಗೂ ಕುಡಿ, ನಾನು ನಮ್ಮ ಅವ್ವ ಕುಡಿತೀವಿ, ನಮಗೆ ಕೊಡ್ತಾರೆ ಅಂದಾಗ ಅವಾಗ ವಿನಂತಿ, ಚಿತ್ರಕ್ಕ ಒಂದು ಕೆಲಸ ಮಾಡೋಣ, ಅವ್ರಿಗೇನೋ ವಯಸ್ಸಾಗದೆ, ನಾನಿನ್ನಿಬ್ರು ಕುಡ್ಕೊಳ್ಳೋಣ ಚಿತ್ರಕ್ಕ, ಒಂದು ಕೆಲಸ ಮಾಡು, ನಿನ್ನ ಕಡೆಯಿಂದ ನೀನು ಕುಡಿ, ನನ್ನ ಕಡೆಯಿಂದ ನಾನು ಕುಡಿತೀನಿ ಅಂದ ತಕ್ಷಣ ಈಶ್ವರಿ ಮತ್ತು ಸಾವಿತ್ರಿ ಮುಖ ಒಂಥರ ಆಯ್ತೈತೆ. ಅವಾಗ ಚಿತ್ರ, ಇಲ್ಲ ಇಲ್ಲಾಂದ್ರೆ ಒಂದು ಕೆಲಸ ಮಾಡೋಣ ಚಿತ್ರಕ್ಕ, ನಿನ್ನ ಕಡೆಯಿಂದ ಅತ್ತೆ ಕುಡಿಲಿ, ನನ್ನ ಕಡೆಯಿಂದ ನಾನು ಕುಡಿತೀನಿ ಅಂದಾಗ, ಯಾಕೆ ಹೇಳಿ ಬಂದ್ಬಿಡು, ನಾನು ಕುಡಿಬಾರ್ದೆ, ನಾನು ಬದುಕಬಾರ್ದೆ ಅಂತ ಅಂದ್ಬಿಟ್ಟು ಚಿತ್ರ ಅಂತಾಳೆ. ಆಮೇಲೆ ಒಂದು ಕೆಲಸ ಮಾಡೋಣ ಚಿತ್ರಕ್ಕ, ಇವಾಗ ರಾಜರಾಣಿ ಹಾಕನ ಅಂದಾಗ, ಇವಾಗ ನಿನ್ನ ಜೊತೆ ಆಟ ಆಡೋಕ್ಕಾಯ್ತಿದ್ದೇನೆ ನಾನು ಇಂಥ ಪರಿಸ್ಥಿತಿಲಿ, ಏನು ಹಿಂಗೆ ಹೇಳ್ತಿದ್ಯಾ, ಅದೆಲ್ಲ ಇಲ್ಲ ಅವ್ವ, ನೀನು ಹೇಳವ, ಸುಭಾಷ ತಂದಿರೋದು, ನಾನಿನ್ನಿಬ್ರು ಕುಡಿಯೋಣ ಕಣವ ಅಂತ ಅಂದ್ಬಿಟ್ಟು ಚಿತ್ರ ಅಂತಾಳೆ. ಆವಾಗ ಸರಿ ಅಂತ ಹೇಳ್ಬಿಟ್ಟು ಸುಭಾಷ ಅಲ್ಲಿಗೆ ಬಂದು ನಿಂತಿರ್ತಾನೆ. ಸುಭಾಷನ ಇವಳು ಚಿತ್ರ, ಸುಭಾಷ ನೋಡೋ, ನಾನು ಅವ್ವ ಕುಡಿತೀವಿ ಕಣೋ, ಇನ್ನು ಮಿಕ್ಕಿದ್ದ ದೊಡ್ಡಪ್ಪಂಗಾದ್ಮೇಲೆ ಇವ್ರು ನಮಗೂ ಬೇಕು ಅಂತವ್ರೆ, ಯಾರು ಕುಡಿಬೇಕು ಅಂತ ನೀನೇ ತೀರ್ಮಾನ ತಗೊಳ್ಳೋ ಸುಭಾಷ ಅಂತ ಅಂದ್ಬಿಟ್ಟು ಚಿತ್ರ ಅಂತಾಳೆ. ಅವಾಗ ವಿನಂತಿ, ಸುಭಾಷ್ ಮಾಮ ನನಗೂ ಕೊಡು ಸುಭಾಷ್ ಮಾಮ, ನಾನು ಕುಡಿಬೇಕು, ನನಗೂ ಕೊಡೋಕೆ ಹೇಳು ಸುಭಾಷ್ ಮಾಮ ಅಂತ ಅಂದ್ಬಿಟ್ಟು ವಿನಂತಿ ಅಂತಾಳೆ. ಅವಾಗ ಈಶ್ವರಿ ಏನು ಮಾತಾಡ್ದಲ್ಲೇ ಒದ್ದಾಡ್ಕೊಂಡಿರ್ತಾಳೆ. ಇವರೇ ಕಿತ್ತಾಡ್ಕೊತಿರ್ತಾರೆ, ನಾನು ಕುಡಿಬೇಕು ಅಂತ ಹೇಳ್ಬಿಟ್ಟು ಇವರೇ ಒದ್ದಾಡ್ತಿರ್ತಾರೆ. ಆಮೇಲೆ ಸರಿಬಿಟ್ಟು ಇಲ್ಲಿ ಮೋಹನಂಗೆ ಮತ್ತು ಅಜ್ಜಿಗೆ ಅನುಮಾನ ಬರುತ್ತೆ, ಇವನೋಗಿ ಔಷಧಿ ತಗೊಬಂದ, ವಿದ್ಯೆ ಬದ್ರೆ ಹಾಕಿ ಬರಲಿಲ್ಲ ಅಂತ ಅವ್ರಿಗೆ ಅನುಮಾನ ಬಂದಿರುತ್ತೆ. ಆದರೆ ಅವ್ರು ಏನು ಕೇಳಲ್ಲ, ಯಾಕೆಂದರೆ ಮೊದಲು ಶಿವರಾಮೇಗೌಡರು ಹುಷಾರಾಗಲಿ ಅಂತ ಸುಮ್ಮನಾಗಿರ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇವಳು ವಿನಂತಿನ ಅಂತಾಳೆ, ಸುಭಾಷ್ ಮಾಮ ನೀನು ಹೇಳು ಸುಭಾಷ್ ಮಾಮ, ನನಗೂ ಕೊಡೋಕೆ ಹೇಳು ಮಾಮ ಅಂತ ಅಂದ್ಬಿಟ್ಟು ವಿನಂತಿನೂ ಕೇಳ್ತಾಳೆ. ಆವಾಗ ಡಾಕ್ಟ್ರು ಏನೂ ಮಾತಾಡಲ್ಲ. ಆವಾಗ ಸುಭಾಷ ಸಾಧುಗಳು ಔಷಧಿ ತಗೊಬರ್ತಾರೆ. ಸಾಧುಗಳು ಔಷಧಿ ತಂದಿದ ತಕ್ಷಣ ಶಿವರಾಮೇಗೌಡರಿಗೆ ಸಾಧುಗಳು ಔಷಧಿ ಡಾಕ್ಟ್ರಿಗೆ ಹೇಳ್ಬಿಟ್ಟು ಕುಡಿಸಿದ ತಕ್ಷಣ ಶಿವರಾಮೇಗೌಡರು ಸ್ವಲ್ಪ ಚೇತರಿಕೆ ತೊಗೊಳ್ತಾರೆ. ಅವಾಗ ಅಜ್ಜಿ ಮೋಹನ, ಉಲ್ಕೆರವ ನಮ್ಮನ್ನು ಕಾಪಾಡ್ಬಿಟ್ಟೆ ಕಣವ ಅಂತ ಅಜ್ಜಿ ಮನಸ್ಸಲ್ಲಿ ಅಂದ್ಕೊಂತಿರ್ತಾರೆ. ಆಮೇಲೆ ಇನ್ನು ಮುಖ್ಯದ ಔಷಧಿ ಯಾರು ಕೊಡಬೇಕು ಅಂತ ನೀವೇ ತೀರ್ಮಾನ ಮಾಡಿದ್ದೆ ಸಾಧು ಹೇಳಿರ್ತಾರಲ್ಲ. ಅವಾಗ ಚಿತ್ರ, ಸುಭಾಷ ನೀನೇ ಹೇಳೋ, ಯಾರು ಕೊಡಬೇಕು ಅಂತ ನೀನೇ ಹೇಳೋ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಇದೇನಪ್ಪ ಇದು, ಬರೀ 3 ಜನಕ್ಕೆ ಆಗೋದು ಅಂತಾರೆ, ಇವಾಗ ಶಿವರಾಮೇಗೌಡನ ಕೊಟ್ಟರೆ ಮಿಕ್ಕಿದ್ದು ಯಾರು ಕೊಡೋಕೆ ಹೇಳ್ಬೇಕು, ನಾನು ಏನು ಮಾಡೋದು ಅಂತ ಸುಭಾಷ ಯೋಚನೆ ಮಾಡ್ಕೊಂಡು ಅವಾಗ ಸುಭಾಷ ಡಾಕ್ಟ್ರವ್ರಿಗೆಲ್ಲ ಏನು ಹೇಳ್ತಾನೆ, ಒಂದು ಕೆಲಸ ಮಾಡಿ, ನಮ್ಮ ದೊಡ್ಡಪ್ಪನ ಕೊಟ್ಟಿದ್ದು ಉಳ್ಕೆ ಔಷಧಿನ ನಮ್ಮ ಅವ್ವಂಗೂ ನಮ್ಮ ಅಕ್ಕಂಗೂ ಕೊಟ್ಬಿಡಿ ಅಂತ ಹೇಳ್ಬಿಡ್ತಾನೆ. ಹಂಗೆ ಹೇಳಿದ ತಕ್ಷಣ ಸಾವಿತ್ರಿಗೆ ಮತ್ತು ವಿನಂತಿಗೆ ಮುಖ ಒಂಥರ ಆಗ್ಬಿಡುತ್ತೆ. ಸುಭಾಷ ಇದೇನೋ ಹಿಂಗೆ ಹೇಳ್ಬಿಟ್ಟೆ ನೀನು, ನಾವು ಕುಡಿಬೇಕಲ್ವೇನೋ ಅಂತ ಅಂದ್ಬಿಟ್ಟು ಸಾವಿತ್ರಿ ಹೇಳ್ತಾರೆ. ಸುಭಾಷ, ಅತ್ತೆ ಸ್ವಲ್ಪ ಪರಿಸ್ಥಿತಿನ ಅರ್ಥ ಮಾಡ್ಕೊತೀರಾ, ಇಲ್ಲಿ ಇವಾಗ ನನಗೆ ನಿನಗೆ ಅನ್ನೋಕ್ಕೆ ಸಮಯ ಇಲ್ಲ, ಈಗ ದೊಡ್ಡಪ್ಪನ ಕೊಟ್ಟಮೇಲೆ ದೊಡ್ಡಪ್ಪ ಹಂಗಾಯ್ತಿದ್ದಂಗೆ ಅವ್ವನೂ ಚಿತ್ರ ಕುಡಿಲಿ ಅಷ್ಟೇ, ಇನ್ನೇನು ಇಲ್ಲ, ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಅತ್ತೆ ನೀವು ಅಂತ ಅಂದ್ಬಿಟ್ಟು ಸುಭಾಷ ಅಂದ್ಬಿಡ್ತಾನೆ.
ಪಾಪ ಸಾವಿತ್ರಿ ವಿನಂತಿ ಮುಖ ನೋಡೋಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ. ಆದರೆ ಮೋಹನ ಮತ್ತು ಅಮ್ಮಮ್ಮಂಗೆ ಭದ್ರ ವಿದ್ಯೆ ಯಾಕೆ ಬಂದಿಲ್ಲ, ಏನಾಯಿತು ಅನ್ನೋದೊಂದು ಮನಸ್ಸಲ್ಲಿ ಗಾಬರಿ ಇದ್ದೇ ಇರುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಮುಗೀತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ವಿದ್ಯಾ ಭದ್ರಂಗೆ ಸಿಗ್ತಾಳ, ಏನಾಯಿತು ಎತ್ತ, ಸುಭಾಷ್ ಔಷಧಿ ತಂದಿದ್ದು ಇವನೇ ಕಷ್ಟಪಟ್ಟ, ಏನೋ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತಾ ಅಂತ ನೋಡೋಣ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ರೆ ಸಪೋರ್ಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ, ಎಲ್ಲರಿಗೂ ತುಂಬ 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 ಧನ್ಯವಾದಗಳು ಸ್ನೇಹಿತರೆ. ಮೊದಲನೇ ಸತಿ ನೋಡೋರು ನಾನು ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ತಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.